ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಜಮೀನು ವಿಷಯವಾಗಿ ಬಾಬುರವರು ಸುಮಾರು 6 ವರ್ಷಗಳ ಹಿಂದೆ ಜಮೀನ ಖರೀದಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪಕ್ಕ ದಾಖಲಾತಿಗಳು ಅವ್ರ ಹತ್ರ ಇದ್ರೂ ಸಹ ಅಧಿಕಾರಿಗಳ ಬೇಜವಾಬ್ದಾರಿ ತಂದಿಂದ ಹಣದ ವ್ಯಾಮೋಹಕ್ಕೆ ಬಲಿಯಾಗಿ ಹಣವಂತರ ಪರವಾಗಿ ಪ್ರಾಮಾಣಿಕರನ್ನ ತಿರಸ್ಕಾರ ಮಾಡಿ ಕಾನೂನು ಉಲ್ಲಂಘನೆ ಮಾಡಿ ಸಂವಿಧಾನಕ್ಕೆ ದ್ರೋಹ ಬಗೆದಿರ್ತಕ್ಕಂಥ ADLR ಬಸವರಾಜ್ ಅವರು ಮತ್ತೆ ಸರ್ವೇಯರ್ ಶಂಭು ಅವರು, ತಹಸೀಲ್ದಾರ್ ಅವರೇ, ನಿಮ್ಮ ಮೇಲೆ ನಮ್ಗೆ ಅಪಾರ ಗೌರವ ಇದೆ. ಯಾಕಂದ್ರೆ ಅಕ್ರಮ 7 ರೆಸಾರ್ಟ್ಗಳು ಇದೆ ಅಂತ ನೀವು ಪತ್ತೆ ಮಾಡಿದ್ರಲ್ಲ, ಅದಕ್ಕೆ ನಿಮ್ಗೆ ಗೌರವ ಕೊಡ್ತಾ ಇದೀವಿ. ನಮ್ಮ ಕರೆಯನ್ನ ಸೂಕ್ಷ್ಮತೆಯಾಗಿ ಪರಿಗಣಿಸ್ತೀರಿ, ನಮ್ಮ ಕರೆಯನ್ನ ಸ್ವೀಕರಿಸ್ತಾ ಇದ್ರಿ, ನಮ್ಗೆ ಒಳ್ಳೆ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ರಿ. ಆದ್ರೆ ಇಂಥ ಸಂದರ್ಭದಲ್ಲಿ ಬಂದಂತ ನಿಮ್ಮ ಕಚೇರಿ ಮುಂದೆನೆ ಏಕಾಂಗಿಯಾಗಿ ಹೋರಾಟ ಮಾಡೋಂಥ ಸಂದರ್ಭದಲ್ಲಿ ಇಷ್ಟು ಗಂಟ ಬಿಟ್ಕೊಟ್ಟಿರೋದು ಅಕ್ಷಮ್ಯ ಅಪರಾಧ. ಯಾಕಂದ್ರೆ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಇತರ ಎಲ್ಲ ಸಂಘ ಸಂಸ್ಥೆಗಳು ಅವ್ರ ಏಕಾಂಗಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರು ಸಹ AC ಅವ್ರು ಬಂದು ಹೋಗಿದ್ದಾರೆ ವಿನ ಅವ್ರಿಗೆ ಪರಿಹಾರವನ್ನ ಸಿಕ್ಕಿಲ್ಲ. ಇವತ್ತು ನಾವು ತಹಸೀಲ್ದಾರ್ ಸಾಹೇಬ್ರಿಗೆ, ಶ್ರೀನಿವಾಸ್ ಅವ್ರಿಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ನಾಳೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ದೇನೆ ಏಕಾಂಗಿ ಹೋರಾಟಕ್ಕೆ ನಾವು ಹೋಗಿ ಏನ್ ಸಮಸ್ಯೆ ಇದೆ ನಾವೇ ಅದನ್ನ ಪರಿಹಾರ ಮಾಡ್ತೀವಿ, ಬಗೆಹರಿಸ್ತೀವಿ ಅಂತ ಶ್ರೀನಿವಾಸ್ ಅವ್ರು ಹೇಳಿದ್ರಿ. ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿ. ಖಾಸಗಿ ವ್ಯಕ್ತಿ ಅಂದ್ರೆ ಕಾಸಿರ ಅಂತ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬೇಡಿ. ದಾಖಲಾತಿಗಳ ಪರಿಶೀಲನೆ ಮಾಡಿ. ದಾಖಲಾತಿಗಳಿದ್ರೂ ಸಹ ಅವ್ರಿಗೆ ತೊಂದರೆ ಆಗಿದೆ, ಅವ್ರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದಾರೆ ಅಂದ್ರೆ ನೀವೆಲ್ಲೋ ಒಂದ್ ಕಡೆ ಸಂವಿಧಾನಕ್ಕೆ ದ್ರೋಹ ಬಗಿತಾ ಇದ್ದೀರಾ. ಸಾರ್ವಜನಿಕರು ಕಟ್ಟುವಂತ ತೆರಿಗೆ ಅಂದಿಂದ ಪುಕ್ಕಟ್ಟ ಸಂಬಳ ತಗೊಂಡು AC ರೂಮಲ್ಲಿ ಕೂತ್ಕೊಂಡು ಕಾಣದ ಕೈಗಳ ಗುಲಾಮರ ಕೆಲಸ ಮಾಡಿದ್ರೆ ಇದು ಸಂವಿಧಾನ ದ್ರೋಹ ಕೆಲಸ ಆಗುತ್ತೆ. ಮುಂದೆ ಒಂದು ದಿನ ಇದೇ ಒಂದು ಪಶ್ಚಾತ್ತಾಪ ನೀವು ಪಡ್ಬೇಕಾಗುತ್ತೆ. ನೊಂದ ಜೀವಗಳ ಶಾಪ ಯಾರು ಬಿಡಲ್ಲ. ಎಂತೆಂತ ಮಹನೀಯರು ಮಲಗೋಗ್ಬಿಟ್ಟಿದ್ದಾರೆ. ಅಂತದ್ರಲ್ಲಿ ನಾವು ನೀವು ಯಾವ ಲೆಕ್ಕ ಹೇಳಿ? ಸಂವಿಧಾನ ಬದ್ಧವಾಗಿ, ಕಾನೂನು ಬದ್ಧವಾಗಿ, ವೈಜ್ಞಾನಿಕವಾಗಿ ಮಾಡಬೇಡಿ. ಸರ್ವಾಧಿಕಾರಿ ಧೋರಣೆ ಮಾಡಬೇಡಿ. ನೊಂದ ಜೀವಗಳಿಗೆ ಆಶ್ರಯ ಆಗ್ಬೇಕು. ಸರ್ಕಾರಿ ಅಧಿಕಾರಿಗಳು ಅಂದ್ರೆ ದೇವ್ರ ತರ ಅವ್ರು ಪರಿಗಣಿಸ್ಬೇಕೆ ಹೊರತು ದೇಗಳ ತರ ವರ್ತನೆ ಮಾಡಬೇಡಿ ಅಂತ. ಯಾರಿದು ADLR ಬಸವರಾಜ್? ಯಾರ್ರಿ ಅವರು? ADLR ಬಸವರಾಜು, ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಸರ್ಕಾರಿ ಅಧಿಕಾರಿ ಅಂದ್ರೆ ದೇವ್ರ ಕೆಲಸ ಮಾಡ್ದಂಗೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ. ಬಂದಂತ ಜನಗಳಿಗೆ ಪ್ರಾಮಾಣಿಕವಾಗಿ ಎಲ್ಲಾ ದಾಖಲಾತಿಗಳಿದ್ರೂ ಸಹ ಕೋರ್ಟಲ್ಲಿ ಮಾನ್ಯ ನ್ಯಾಯಾಧೀಶರು ಚೀಮಾರಿ ಹಾಕಿದ್ರು ಸಹ ನಿಮ್ಗೆ ಇನ್ನೂ ಬಂಡತನದಲ್ಲಿ ಅಧಿಕಾರ ಮಾಡ್ತಾ ಇದ್ರಿ. ಇನ್ನೂ ಸರ್ವಾಧಿಕಾರಿ ಧೋರಣೆ ಮಾಡ್ಕೊಂಡು ಕಾಸ್ಗೋಸ್ಕರ ತಲೆ ಬಾಗ್ತಾ ಇದ್ರಿ, ಗುಲಾಮರ ಕೆಲಸ ಮಾಡ್ತಾ ಇದ್ರಿ ಅಂದ್ರೆ ನಿಮ್ಗೆ ಸರ್ಕಾರಿ ಕೆಲಸ ನ್ಯಾಯಾಲಯಕ್ಕೂ ಸರ್ವಾಧಿಕಾರಿ ಧೋರಣೆ ಮಾಡ್ಕೊಂಡು ನೀವು ಸರ್ಕಾರಿ ಕೆಲಸವನ್ನ ಕಡೆಗಣಿಸಿದ್ರೆ ನಿಮ್ಮಂತ ರಣಯೇಡಿ ಅಧಿಕಾರಿಗಳಿಗೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಸಮಸ್ತ ಮತದಾರ ಬಂಧುಗಳಿಂದ ನಿಮ್ಗೆ ಚೀಮಾರಿ ಹಾಕಿ ನಿಮಗೆ ಗುರಿಪಡಿಸ್ಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ನಾವ್ ಏನಿವತ್ತು ಬಾಬು ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ರೆ ಇದನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನೋಡಿ ಮನಸ್ಸಿಗೆ ತುಂಬಾ ನೋವಾಯ್ತು. ಇಂತಹ ಅಧಿಕಾರಿಗಳು ಇಂಥ ಒಬ್ಬ ಏಕಾಂಗಿಯಾಗಿ ಹೋರಾಟ ಮಾಡೋರ್ಗೆ ನಿಂತು ಆ ಒಂದು ಸಮಸ್ಯೆನ ಬಗೆಹರಿಸಲಿಲ್ಲ ಅಂದ್ರೆ ನೀವು ಸಾರ್ವಜನಿಕರಿಂದ ಕಟ್ಟುವಂತ ತೆರಿಗೆ ಹಣದಲ್ಲಿ ಸಂಬಳ ತಗೊಳಕ್ಕೆ ನಾಲಾಯಕು. ನೀವು ರಾಜೀನಾಮೆ ಕೊಡಿ, ಬೀದಿಲ್ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡಿ, ಜೀವನ ಮಾಡಿ. ಹಣ ಸಂಪಾದನೆ ಮಾಡೋದಕ್ಕೆ ಬೇಕಾದಷ್ಟು ದಾರಿಗಳಿವೆ. ಆದ್ರೆ ಜನರ ಜೀವನದಲ್ಲಿ ಜನರ ಕುಟುಂಬದ ಬಡ ಕುಟುಂಬಗಳ ಮೇಲೆ ನೀವು ಗಡಪ್ರಹಾರ ಮಾಡೋದು ಅಕ್ಷಮ್ಯ ಅಪರಾಧ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ನನ್ನೆಲ್ಲ ಬೋವಿ ಸಮಾಜದ ವತಿಯಿಂದ ಈ ತಹಸೀಲ್ದಾರ್ ಅವರು ಕರೆ ಮಾಡಿದ್ವಿ. ನಾಳೆ ಬಂದು ಪರಿಹಾರ ಸೂಚಿಸ್ತೀವಿ ಅಂತ, ಶಾಶ್ವತವಾಗಿ ಪರಿಹಾರ ಕೊಡ್ಬೇಕು ಅಂತ ಹೇಳಿದರೆ ನಾಳೆ ಬಂದು ನಿಮ್ಗೆ ಆ ಒಂದು ಜವಾಬ್ದಾರಿ ಮಾಡ್ಲಿಲ್ಲ ಅಂದ್ರೆ ನಮ್ ಬೇರೆ ರೀತಿ ತೀವ್ರ ಪಡ್ಕತ್ತಿದೆ ಹೋರಾಟ. ಮತ್ತೆ ಜಿಲ್ಲಾಧಿಕಾರಿಗಳು ಬಿಡಲ್ಲ. ಈ ಸಂಬಂಧಪಟ್ಟಂತ ಶಾಸಕರು ಬಂದಿದ್ರಾ? ಅನಿಲ್ ಚಿಕ್ಕಮಗಳೂರೇ, ಎಲ್ಲೋ ಕೂತ್ಕೊಂಡು ಹೋರಾಟ ಮಾಡ್ತೀರಿ. ಈ ಕ್ಷೇತ್ರದ ಮತದಾರಲ್ಲ ಆಗ್ತಿದ್ದೀರಿ. ಈ ಕ್ಷೇತ್ರದ ಮತದಾರರಿಗೆ ಆಗ್ತಿರೋ ಅನ್ಯಾಯವನ್ನ ನೀವು ಭೇದಿಸ್ತಿದ್ಮೇಲೆ, ಸಂವಿಧಾನಬದ್ಧವಾಗಿ ನೊಂದ ಜೀವಗಳಿಗೆ ನೀವು ನ್ಯಾಯ ಕೊಡ್ತಿದ್ಮೇಲೆ ನೀವು ಸಹ ನಿಮ್ಮ ತಂದೆಯವರ ಹೆಸರನ್ನ ಹಾಳು ಮಾಡ್ತಾ ಇದ್ರಿ, ಚಿಕ್ಕಣ್ಣವರ ಹೆಸರನ್ನ ಹಾಳು ಮಾಡ್ತಾ ಇದ್ರಿ. ಅನಿಲ್ ಚಿಕ್ಕಮಗಳೂರೇ, ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ಬೇಕಾಗತ್ತೆ. ಇಲ್ಲ ಅಂತ ಇಂಥ ನೊಂದ ಜೀವಗಳಿಗೆ ನ್ಯಾಯ ಕೊಡಿಸ್ಬೇಕಾಗತ್ತ. ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ನಾನೆಲ್ಲ HD ಕೋಟೆ ಬೋವಿ ಸಮಾಜದ ಎಲ್ಲ ಮುಖಂಡರ ಪರವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಧಿಕ್ಕಾರಗಳು ಕೂಗುವುದ್ರ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಇಷ್ಟೇಳಿ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ.
ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮಸ್ಕಾರ, ಧನ್ಯವಾದಗಳು.